ರೋಣ ಶಾಸಕ ಜಿಎಸ್ ಪಾಟೀಲ್ ಸಚಿವ ಸ್ಥಾನಕ್ಕೆ ಆಗ್ರಹ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಒತ್ತಾಯಿಸ್ತಾ ಇದೆ. ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಗದಗದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಹೈಕಮಾಂಡ್ಗೆ ಒತ್ತಾಯ ಹಾಕುವಂತಹ ಪ್ರಯತ್ನ. ರೋಣ ಕ್ಷೇತ್ರಕ್ಕೆ 40 ವರ್ಷದಿಂದ ಅನ್ಯಾಯ ಆಗಿದೆ. ಈ ಬಾರಿ ಆ ರೀತಿ ಆಗಬಾರದು, ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಲೇಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಈ ಹಿಂದೆ ಭರವಸೆಯನ್ನ ನೀಡಿದ್ರು. ಆ ಮಾತಿನಂತೆ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನ ಈ ಬಾರಿ ಕೊಡಲೇಬೇಕು. ಮಹಾಸಭಾ ಅಧ್ಯಕ್ಷ ಅನಿಲ್ ಕುಮಾರ್ ಅವರ ಆಗ್ರಹ ಇದು. ನಮ್ಮ ಪ್ರತಿನಿಧಿ ಸಂಜೀವ್ ಈ ಕುರಿತು ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಈಗ ಜಿಎಸ್ ಪಾಟೀಲ್ ಬೆನ್ನಿಗೆ ನಿಂತಿದೆ. ಈ ಬಾರಿ ಯಾವುದೇ ಕಾರಣಕ್ಕೆ ಅವರಿಗೆ ಅವಕಾಶ ನೀಡಬೇಕು, ಇಲ್ಲದಿದ್ದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಅನ್ನೋ ಎಚ್ಚರಿಕೆ ಕೂಡ ಈಗ ವೀರಶೈವ ಲಿಂಗಾಯತ ಮಹಾಸಭಾ ನೀಡಿದೆ. ಈಗ ನೋಡ್ಬೋದು, ಈಗಾಗಲೇ ರೋಣ ತಾಲೂಕಿನ ವೀರಶೈವ ಲಿಂಗಾಯತ ಮಹಾಸಭಾದ ಏನು ಪದಾಧಿಕಾರಿಗಳು ನಿಂತಿದ್ದಾರೆ, ಅಧ್ಯಕ್ಷ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು. ಯಾಕಂದರೆ ಕಳೆದ 45 ವರ್ಷಗಳಿಂದ ಕೂಡ ಜಿಎಸ್ ಪಾಟೀಲ್ಗೆ ಅನ್ಯಾಯ ಆಗ್ತಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಈ ಬಾರಿ ಯಾವುದೇ ಕಾರಣಕ್ಕೆ ಅನ್ಯಾಯ ಆಗಬಾರ್ದು, ಆ ಅನ್ಯಾಯ ಸರಿಪಡಿಸಬೇಕು. ಈ ಬಾರಿ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು, ಇಲ್ಲಾಂದರೆ ಉಗ್ರ ಹೋರಾಟ ಮಾಡ್ತೇವೆ ವೀರಶೈವ ಲಿಂಗಾಯತ ಎಲ್ಲ ಒಳ ಪಂಗಡದವರು ಅನ್ನೋಂಥ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಈಗ ವೀರಶೈವ ಮಹಾಸಭಾ ಲಿಂಗಾಯತ ಏನು ತಾಲೂಕು ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ನೀವು ಈಗ ಜಿಎಸ್ ಪಾಟೀಲ್ರಿಗೆ ಇಡೀ ನಿಮ್ಮ ಸಮಾಜ ವೀರಶೈವ ಲಿಂಗಾಯತ ಮಹಾಸಭಾದ ಅವ್ರ ಬೆನ್ನಿಗೆ ನಿಂತಿದೆ ಅಂತ ಹೇಳ್ತಿದ್ರಿ. ಯಾವ ರೀತಿ ಬೆನ್ನಿಗೆ ನಿಲ್ಲಬೇಕು, ಏನೆಲ್ಲ ಒತ್ತಾಯ ಇರುತ್ತೆ, ಯಾವೆಲ್ಲ ಹೋರಾಟ ಇರುತ್ತೆ? ಸಾಕಷ್ಟು ಅನುಭವ ಇರ್ತಕ್ಕಂಥ ಹಿರಿಯ ವ್ಯಕ್ತಿ ಇರ್ತಕ್ಕಂಥ ಜಿಎಸ್ ಪಾಟೀಲ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಈಗಾಗಲೇ ಹಿಂದೆ ನಾವು ಸಿದ್ದರಾಮಯ್ಯ ಸರ್ಕಾರದಾಗ ಹೋರಾಟ ಮಾಡಿದ್ವಿ. ಸಿದ್ದರಾಮಯ್ಯ ಸರ್ಕಾರ ಅವತ್ತುಗಳಲ್ಲೇ ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಜಿಎಸ್ ಪಾಟೀಲ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಈಗಾಗಲೇ ಈ ಗದಗ ಜಿಲ್ಲೆಯಲ್ಲಿ ಕೇವಲ 2 ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. ಆ 2 ಶಾಸಕರಲ್ಲಿ ಕೇವಲ ವೀರಶೈವ ಲಿಂಗಾಯತ ಸಮುದಾಯದಿಂದ ಏಕೈಕ ಶಾಸಕರಾಗಿ ಆಯ್ಕೆಯಾದಂಥವರು ಸನ್ಮಾನ್ಯ ಜಿಎಸ್ ಪಾಟೀಲರು. ಜಿಎಸ್ ಪಾಟೀಲರನ್ನು ಈ ಮಂತ್ರಿ ಸ್ಥಾನಕ್ಕೆ ನಾವು ಪರಿಗಣನೆ ಮಾಡಬೇಕು. ಆ ಪರಿಗಣನೆ ಮಾಡಿ ಗದಗ ಜಿಲ್ಲೆಯ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಒಂದು ನ್ಯಾಯೋಚಿತವಾದಂಥ ಹಕ್ಕನ್ನು ನಾವೆಲ್ಲ ಕೂಡ ಪ್ರತಿಪಾದನೆ ಮಾಡ್ತಾಯಿದ್ದೇವೆ. ಈ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಸರ್ಕಾರ ಸನ್ಮಾನ್ಯ ಜಿಎಸ್ ಪಾಟೀಲರ ಧ್ವನಿಯನ್ನು ತಾವು ಪರಿಗಣನೆ ಮಾಡದೇ ಇದ್ದರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ನಮ್ಮ ಸಮಾಜದ ಎಲ್ಲ ವಿವಿಧ ಸಂಘಟನೆಗಳು ನಾವು ಬೀದಿಗಿಳಿದು ಹೋರಾಟ ಮಾಡುವಂಥ ಒಂದು ಕಾರ್ಯಕ್ಕೆ ನಾವು ಕೈ ಹಾಕಬೇಕಾಗುತ್ತೆ. ಅದ್ರ ಜೊತೆಗೇ ಮುಂದೆ ಬರ್ತಕ್ಕಂಥ ಏನು ಸಾರ್ವತ್ರಿಕ 2028ರ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯವನ್ನು ತಾವು ಕಳ್ಕೋತೀರಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಕೊಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಸಮುದಾಯದ ಹಿರಿಯ ನಾಯಕರು ವೀರಶೈವ ಲಿಂಗಾಯತ ಸಮುದಾಯದ ಉತ್ತರ ಕರ್ನಾಟಕದ ಪ್ರಭಾವಿ ಮುಖಂಡರಂಥ ಜಿಎಸ್ ಪಾಟೀಲ್ರಿಗೆ ಈ ಸತಿ ಮಂತ್ರಿ ಸ್ಥಾನ ಕೊಡಲೇಬೇಕು, ಕೊಡದಿದ್ದರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇವೆ. ಇದಿಷ್ಟು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಒಂದು ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ಇನ್ನು ಶಿವರಾಜ್ ತಂಗಡಗಿಯವರ ಪರ ಭೋವಿ ಸಮಾಜ ಆಗ್ರಹ ಪಡಿಸ್ತಾ ಇದೆ, ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ. ಕಾಂಗ್ರೆಸ್ನಲ್ಲಿ 3 ಭೋವಿ ಶಾಸಕರಿದ್ದಾರೆ. ಆ ಪೈಕಿ ಶಿವರಾಜ್ ತಂಗಡಗಿಯವರು ಹಿರಿಯರಿದ್ದಾರೆ. ಮೊದಲನೇ ಹಂತದಲ್ಲೇ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸ ಇತ್ತು, ಆದರೆ ಅದು ಕೈತಪ್ಪಿ ಹೋಗಿದೆ. ನಮಗೆ ಬೇಸರ ಆಗಿದೆ. ಬೇರೆ ಬೇರೆ ಜಾತಿಯವರಿಗೆ 3 ಖಾತೆಯನ್ನ ಕೊಡಲಾಗಿದೆ, ಆದರೆ ಬೋವಿ ಸಮಾಜಕ್ಕೆ ಅನ್ಯಾಯ ಆಗಿದೆ. ಮೊದಲ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ. ಅಟ್ಲೀಸ್ಟ್ ಮುಂದೆ ಶಿವರಾಜ್ ತಂಗಡಗಿಯವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಅಲ್ಲೂ ಕೂಡ ಅನ್ಯಾಯ ಆದರೆ ನಾವು ಸಹಿಸಿಕೊಳ್ಳುವುದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ದೀನದಲಿತ ಮತ್ತು ಹಿಂದುಳಿದ ವರ್ಗದ ಒಂದು ನಾಡಿ ಮಿಡಿತವನ್ನು ಅರ್ಥಂತ ಸಮಾಜದ ಸೇವಕರಂತ ಹೇಳಿ ಇವತ್ತು ಬೋವಿ ಸಮಾಜದ ವತಿಯಿಂದ ಅವರಿಗೆ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರು ಇವತ್ತು ಉಳಿದಂಥ 2 ವರ್ಷದ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಬೇಕಂತಂದು ಒತ್ತಾಯ ಮಾಡ್ತಾರೆ. ಪಕ್ಷ ಸಂಘಟನೆ ಮತ್ತು ಅವ್ರು ಕೊಟ್ಟಂಥ ಜವಾಬ್ದಾರಿಯನ್ನು ಒಳ್ಳೆಯ ರೀತಿಯಾಗಿ ನಿಭಾಯಿಸ್ತಿದ್ದಾರೆ. ಮತ್ತು ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಾರೆ. ಯಾವುದೇ ಒಂದು ತಳಮಟ್ಟದಲ್ಲಿರ್ತಕ್ಕಂಥವ್ರಿಗೆ ಕೂಡ ಇವತ್ತು ಪ್ರಶಸ್ತಿಗಳು ಲಭ್ಯವಾಗಂದ್ರೆ ಆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಯಾವುದೇ ರೀತಿಯಿಂದ ಗೊಂದಲಾಗಿಲ್ಲ, ಅಪಸರ ಬಂದಿಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರಿಗೆ ಒಳ್ಳೆಯ ಹೆಸರಿದೆ. ಒಳ್ಳೆಯ ಕೆಲಸಗಾರರಾಗಿ ಆ ಒಂದು ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ನಿಭಾಯಿಸಿರಂತಂದು ಇವತ್ತು ಹೆಸರು ಮಾಡಿ